ಇನ್ನು ಬಿಡದಿಯಲ್ಲಿ ಖುಷಿ ಅತ್ಯಾಚಾರ ನಡೆದಂತಹ ಸ್ಥಳ ನೋಡಿದ್ರೆ ಎಂತವರು ಬೆಚ್ಚಿ ಬಿಡ್ತಾರೆ. ಈ ಏರಿಯಾದಲ್ಲಿ ನರರೂಪದ ರಾಕ್ಷಸರಷ್ಟೇ ಇರೋಕೆ ಸಾಧ್ಯ. ಸೌಜನ್ಯಾಳಂತೆ ಖುಷಿಯನ್ನು ಕೂಡ ಅತ್ಯಾಚಾರ ಮಾಡಲಾಗಿತ್ತು. ಅತ್ಯಂತ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಅದು. ಈ ಏರಿಯಾದಲ್ಲಿ ನರರೂಪದ ರಾಕ್ಷಸರಷ್ಟೇ ಸಂಚರಿಸಬೇಕು. ಮನುಷ್ಯರು ಅಂತ ಕರೆಸ್ಕೊಳ್ಳೋರು ಯಾರು ಓಡಾಡೋಕ್ಕೆ ಸಾಧ್ಯ ಇಲ್ಲ. ಸಂಜೆ 6 ಗಂಟೆ ಮೇಲಾದರೆ ಇಲ್ಲಿ ಹೊರಗಡೆ ಬರೋದಕ್ಕೆ ಜನ ಹೆದರುತ್ತಾರೆ. ರಾಜಧಾನಿ ಬೆಂಗಳೂರಿನ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಊರಲ್ಲಿ ಕರೆಂಟ್ ಇರೋದಿಲ್ಲ. ಭದ್ರಾಪುರ ಗ್ರಾಮದಿಂದ 10 ಹೆಜ್ಜೆ ದೂರ ಹೋದರೆ ಬರೀ ಕಗ್ಗತ್ತಲು. ಬೀದಿ ದೀಪಗಳು ಇಲ್ಲದ ಭದ್ರಾಪುರ ಗ್ರಾಮದಲ್ಲಿ ನಡೆದೋಯ್ತು ಮತ್ತೊಂದು ದೌರ್ಜನ್ಯ. ಕಗ್ಗತ್ತಲೆಯ ಪ್ರದೇಶ ಭದ್ರಾಪುರದ ಖುಷಿಯನ್ನ ಮುಕ್ಕಿ ನುಂಗಿದ್ರು ಕಾಮುಕರು. ವಿದ್ಯುತ್ ಇಲ್ಲದ ಕತ್ತಲೆ ಪ್ರದೇಶದಲ್ಲೇ ನಡೆದು ಹೋಯಿತು ಖುಷಿ ಮೇಲಿನ ಅತ್ಯಾಚಾರ. ಖುಷಿ ಅತ್ಯಾಚಾರ ನಡೆದಂತಹ ಸ್ಥಳ ನೋಡಿದ್ರೆ ಎಂಥವರು ಬೆಚ್ಚಿ ಬೀಳುತ್ತಾರೆ. ಈ ಏರಿಯಾದಲ್ಲಿ ನರರೂಪದ ರಾಕ್ಷಸರಷ್ಟೇ ಇರೋದಕ್ಕೆ ಸಾಧ್ಯ. ಸಂಜೆ 6 ಗಂಟೆ ಮೇಲಾದರೆ ಇಲ್ಲಿ ಹೊರಗಡೆ ಬಂದರೆ ಸಾವು ಫಿಕ್ಸು. ಇವತ್ತು ಮಧ್ಯಾಹ್ನದ ಬುಲೆಟಿನ್ನಲ್ಲಿ ಸಂಸದರು ಮಾತನಾಡ್ತಾ ಇದ್ರು, ಮಂಜುನಾಥ್ ಅವರು. ಆ ಭಾಗದಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಾವು ವಿಶೇಷ ಆಸಕ್ತಿಯನ್ನು ವಹಿಸಿದ್ದೀವಿ. ಭದ್ರಾಪುರ ಆಸುಪಾಸಿನ ಒಂದಷ್ಟು ಏರಿಯಾಗಳು ನೀವು ಹೇಳಿದಂತೆ ಇದೆ ಅಂತ ಹೇಳಿದ್ರು. ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಕಗ್ಗತ್ತಲ ಪ್ರದೇಶ ರಾತ್ರಿಯಾದಾಗ ಮತ್ತೊಂದು ಸಾಮ್ರಾಜ್ಯನೇ ಸೃಷ್ಟಿಯಾಗುತ್ತೆ. ಇದು ಅಂದರೆ ಮಾದಕ ದ್ರವ್ಯದ ಅಥವಾ ಮಾದಕ ವ್ಯಸನಿಗಳು ಹೆಚ್ಚಿರ್ತಕ್ಕಂಥ ಪ್ರದೇಶ ಅಂತ ಹೇಳಲಾಗ್ತಾ ಇದೆ. ಪಾಪ ಖುಷಿ ಎನ್ನುವಂತಹ ಮೂಗಿ ಬಾಯಿ ಕೂಡ ಬರೋದಿಲ್ಲ. ಆಕೆಯ ದೇಹದಲ್ಲಿ ನಾನು ಹೇಳಬಾರ್ದು, ಖಾಸಗಿ ಅಂಗಾಂಗಗಳು ಕೂಡ ಬೆಳವಣಿಗೆ ಆಗಿರಲಿಲ್ಲ. ಆ ಹೆಣ್ಣು ಮಗಳನ್ನು ಎತ್ಕೊಂಡು ಹೋಗಿ ಅತ್ಯಂತ ನೀಚವಾಗಿ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಮಾಡಲಾಗಿತ್ತು. ಆ ಭದ್ರಾಪುರ ನೋಡಿ, ಯಾರೋ ಪುಣ್ಯಾತ್ಮ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋದಲ್ಲಿ ಅತ್ಯಂತ ಸುಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಮನೆಗಳಿಗಿಂತ ಮರಗಳು ಜಾಸ್ತಿ. ಮನೆಗಳಿದ್ದಾವೆ, ಮರಗಳಿಂದ ಮುಚ್ಚಲ್ಪಟ್ಟಿದೆ. ಅದರರ್ಥ ಕಾಡದು, ಸಂಪೂರ್ಣವಾಗಿ ನಿರ್ಜನ ಪ್ರದೇಶ. ಅಲ್ಲಿ ಈ ತರಹದ ಹೆಣ್ಣು ಮಕ್ಕಳು ಬದುಕೋದಕ್ಕೆ ಸಾಧ್ಯನಾ? ಬದುಕೋದಕ್ಕೆ ಸಾಧ್ಯನಾ? ಒಂದು ಮೂಗಿಯನ್ನೇ ಬಿಡದೇ ಇರತಕ್ಕಂಥ ರಾಕ್ಷಸರಿರೋ ಸ್ಥಳದಲ್ಲಿ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಬದುಕೋದಕ್ಕೆ ಸಾಧ್ಯನಾ? ಇದು ನಾವು ದೂರದ ಬಿಹಾರದ ಕಥೆಯನ್ನು ಹೇಳ್ತಾ ಇಲ್ಲ, ಉತ್ತರ ಪ್ರದೇಶದ ಕಥೆಯೂ ಅಲ್ಲ, ಒರಿಸ್ಸಾ ಅಸ್ಸಾಮಿನ ಕಥೆಯಲ್ಲ ರೀ ಇದು. ಕರುನಾಡಿನ ಕನ್ನಡಿಗರೇ ಬದುಕ್ತಾ ಇರತಕ್ಕಂಥ ಕರ್ನಾಟಕದ ರಾಮನಗರ ಭಾಗ. ಈ ರಾಮನಗರ ಅಂದರೆ ನಮಗೆ ನೆನಪಾಗೋದು 3 ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಜಿಲ್ಲೆ ಅದು ರಾಮನಗರ. ಆ ಭಾಗ ಕೆಂಗಲ್ ಹನುಮಂತಯ್ಯರಿಂದ ಹಿಡಿದು ದೇವೇಗೌಡರು ಸ್ಪರ್ಧೆ ಮಾಡಿ, ಕುಮಾರಸ್ವಾಮಿ ಎಲ್ಲರೂ ಕೂಡ ಆ ಭಾಗದಿಂದ ಬಂದವರು. ಸೊ ಈ ತರಹದೊಂದು ರಾಮನಗರ ಜಿಲ್ಲೆಯಲ್ಲಿ ಈ ತರಹದ್ದೊಂದು ಕಾರ್ಗತ್ತಲ ಊರಿದೆ ಅನ್ನೋದು ಗೊತ್ತಾಗಿದ್ದೆ. ಈಗ ಖುಷಿ ಎನ್ನುವಂತಹ ಹೆಣ್ಣು ಮಗಳನ್ನು ಅತ್ಯಂತ ನೀಚವಾಗಿ ರೇಪ್ ಅಂಡ್ ಮರ್ಡರ್ ಮಾಡಲಾಗಿತ್ತು. ಸೊ ಈ ಏರಿಯಾದಲ್ಲಿ ನರರೂಪದ ರಾಕ್ಷಸರಷ್ಟೇ ಇರೋದಕ್ಕೆ ಸಾಧ್ಯ. ಸಂಜೆ 6 ಗಂಟೆ ಮೇಲಾದರೆ ಇಲ್ಲಿ ಹೊರಗಡೆ ಬಂದರೆ ಸಾವು ಫಿಕ್ಸು, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.